ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಯಾವೊಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ನೋಡಿ, ನಾಳೆ ಬಂದು ಅಮಲಕ್ಕಿ ಏಕಾದಶಿ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ವಿಷ್ಣು ಮತ್ತು ಮಹಾಲಕ್ಷ್ಮಿನ ನಾವು ಸಂಪೂರ್ಣವಾಗಿ ಆರಾಧನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನಾರಾಯಣ ಸಮೇತ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ಈ ಅಮಲಕ್ಕಿ ಏಕಾದಶಿ ಅನ್ನೋದು ನಮ್ಮ ಜೀವನದಲ್ಲಿ ಸಂಪತ್ತು, ಆರೋಗ್ಯ, ಐಶ್ವರ್ಯ ಮತ್ತು ಮೋಕ್ಷವನ್ನು ಪಡೆಯೋದಕ್ಕೋಸ್ಕರ ಅಮಲಕ್ಕಿ ಏಕಾದಶಿ ವ್ರತನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇರ್ತಾರೆ. ನೋಡಿ, ಕೆಲವೊಂದು ಮನೆಗಳಲ್ಲಿ ಏಕಾದಶಿ ವ್ರತನ ಖಂಡಿತವಾಗ್ಲೂ ಮಾಡ್ತಾರೆ, ಕೆಲವೊಬ್ಬರು ಮಾಡೋಕ್ಕಾಗಲ್ಲ. ಆದರೆ ನಮಗೆ ನಾಳೆ ದಿನ ಮಹಾಲಕ್ಷ್ಮಿ ಅನುಗ್ರಹ ಮತ್ತು ವಿಷ್ಣುವಿನ ಅನುಗ್ರಹ ಖಂಡಿತವಾಗ್ಲೂ ಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನಾಳೆ ದಿನ, ಅದರಲ್ಲೂ ನಾಳೆ ಸಂಜೆ ನೀವು ಮನೆಯಲ್ಲಿ 9 ಮಣ್ಣಿನ ದೀಪಗಳಿದ್ದರೆ ಖಂಡಿತವಾಗೂ ಲಕ್ಷ್ಮಿ ಅನುಗ್ರಹ ನಮ್ಮ ಮನೆಯಲ್ಲಿ ಸದಾಕಾಲ ಇರಬೇಕು. ಸಿರಿ ಸಂಪತ್ತು ಬೇಕು, ಆರೋಗ್ಯ ಬೇಕು, ಆಯಸ್ಸು ಬೇಕು, ಮನೆಯಲ್ಲಿ ಯಾವುದೇ ರೀತಿ ಜಗಳ ಆಗಬಾರ್ದು, ಶುಭ ಕಾರ್ಯಗಳು ನಡಿಬೇಕು ಅನ್ನೋ ಮನಸ್ಸಿರೋರು ಖಂಡಿತವಾಗ್ಲೂ ನಾಳೆ ಸಂಜೆ ನೀವು 9 ಮಣ್ಣಿನ ದೀಪಗಳನ್ನ ಖಂಡಿತವಾಗ್ಲೂ ಹಚ್ಚಿ. ಅಕಸ್ಮಾತ್ ನಿಮ್ಮ ಮನೆ ಸುತ್ತಮುತ್ತ ಏನಾದ್ರೂ ನಿಮಗೆ ನಾಳೆ ದಿನ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಏನಾದರೂ ಸಿಕ್ಕಿದ್ರೆ ಆ ಬೆಟ್ಟದ ನೆಲ್ಲಿಕಾಯಿನ ದೀಪನ ನೀವು ನಾಳೆ ಖಂಡಿತವಾಗ್ಲೂ ಹಚ್ಚಿ. ಅಟ್ಲೀಸ್ಟ್ 2 ದೀಪನಾದ್ರೂ ಹಚ್ಚಿ. ನೀವು 9 ನೆಲ್ಲಿಕಾಯಿ ಹಚ್ಚಬೇಕು ಅಂತ ಏನಿಲ್ಲ, ಅಟ್ಲೀಸ್ಟ್ 2 ಬೆಟ್ಟದ ನೆಲ್ಲಿಕಾಯಿ ಏನಾದರೂ ಸಿಕ್ಕಿದ್ರೆ ನೀವು ಖಂಡಿತವಾಗ್ಲೂ ನಾಳೆ ಹಚ್ಚಿ. ಯಾಕಂದರೆ ಅಮಲಕ್ಕಿ ಏಕಾದಶಿ ದಿನ ನಾವು ಬೆಟ್ಟದ ನೆಲ್ಲಿಕಾಯಿ ದೀಪನ ಅಣಿಸೋದ್ರಿಂದ ಎಷ್ಟೋ ಜನ್ಮದಿಂದ ನಾವು ಮಾಡಿರೋಂಥ ಪಾಪಗಳೆಲ್ಲ ನಿವಾರಣೆ ಆಗಿ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಬರೋದಕ್ಕೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಅದರಲ್ಲೂ ಸಾಧ್ಯವಾದಷ್ಟು ನಾಳೆ ದಿನ ನೀವೇನಾದ್ರೂ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೀವು ಮಂಗಳಕರವಾದಂಥ ದ್ರವ್ಯಗಳನ್ನ ಅಥವಾ ವಸ್ತುಗಳನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಕಡಿಮೆ ಆಗಿ ಜಗಳ, ಮನಸ್ತಾಪ, ಕಿತ್ತಾಟ, ಡೈವರ್ಸ್ ಕೇಸು ಈ ಥರ ಎಲ್ಲ ಮನೇಲಿ ಆಗ್ತಾ ಇದೆ, ಕಿರಿಕಿರಿ ಆಗ್ತಿದೆ ಅಂತ ಅನ್ನೋರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾವು ಮಂಗಳಕರ ದ್ರವ್ಯಗಳನ್ನ ಕೊಡೋದ್ರಿಂದ, ಅಂದರೆ ಬಳೆ ಆಗಿರ್ಬೋದು, ಹೂವು ಆಗಿರ್ಬೋದು, ಅರಿಶಿಣ ಕುಂಕುಮ ಆಗಿರ್ಬೋದು, ಕಪ್ಪು ಕಾಡಿಗೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ಇಂಥ ವಸ್ತುಗಳನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ಏನಾದರೂ ದಾಂಪತ್ಯ ಕಲಹದಲ್ಲಿ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ಅಥವಾ ಗಂಡನಲ್ಲಿ ಮನೆಯಲ್ಲಿರೋ ಇಂಥ ಯಜಮಾನರಿಗೆ ಆಯಸ್ಸು ಕಂಟಕಗಳಿದ್ದರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನೀವು ಶಿವಂದು ಮತ್ತು ಪಾರ್ವತಿ ದೇವಿನ ನೀವು ನಾಳೆ ದಿನ ನೀವು ಆರಾಧನೆ ಮಾಡಿದ್ದೆ ಆದರೆ, ನೀವು ನಾಳೆ ದಿನ ಶಿವ ಅಷ್ಟೋತ್ತರ ಮತ್ತು ಗೌರಿ ಅಷ್ಟೋತ್ತರನ ಕೂಡ ನೀವು ಹೇಳ್ಕೊಂಡಿದ್ದೆ ಆದರೆ ದಾಂಪತ್ಯದಲ್ಲಿರೋಂಥ ಕಲಹ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂದರೆ ನಾಳೆ ದಿನ ನೀವು ಬೆಟ್ಟದ ನೆಲ್ಲಿಕಾಯಿನ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಿ. ಅಟ್ಲೀಸ್ಟ್ ಒಂದಾದ್ರೂ ನಾಳೆ ಮಕ್ಕಳಿಗೆ ತಿನ್ನಿಸ್ಬೇಕಾಗತ್ತೆ. ಅದನ್ನು ನೀವು ತಿನ್ನಿಸೋದ್ರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿ ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ನಾಳೆ ಸಾಧ್ಯ ಆದರೆ ನೀವು ಬೆಳಗ್ಗೆ ಹೊತ್ತು ನೀವು ಏನಾದರೂ ನಿಮ್ಮ ಸುತ್ತಮುತ್ತ ಏನಾದ್ರೂ ಬೆಟ್ಟದ ನೆಲ್ಲಿಕಾಯಿ ಗಿಡಗಳೇನಾದರೂ ಇದ್ದರೆ ಆ ಬೆಟ್ಟದ ನೆಲ್ಲಿಕಾಯಿ ಗಿಡದ ಹತ್ರ ಹೋಗಿ 9 ಪ್ರದಕ್ಷಿಣೆ ಹಾಕಿ 9 ಸಾರಿ ನೆಲ್ಲಿಕಾಯಿ ಮರನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕಷ್ಟಗಳು ಏನಿದೆ ಆ ಕಷ್ಟಗಳನ್ನೆಲ್ಲ ಪ್ರತಿಯೊಂದನ್ನು ನೀವು ಆ ಮರದ ಹತ್ರ ಹೇಳಿ ನೀವು ಪ್ರದಕ್ಷಿಣೆ ಹಾಕಿ ನಾನು ಹೇಳ್ಕೊಡೋ ಅಂಥ ಮಂತ್ರನ ನೀವು ಹೇಳ್ಕೊಂಡು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನೀವು ಏನೂ ಹೇಳೋಕ್ಕಾಗಲಿಲ್ಲ ಅಂದರೂ, ದೊಡ್ಡ ಮಂತ್ರಗಳನ್ನ ನಿಮ್ಮ ಕೈಯಲ್ಲಿ ಹೇಳೋಕ್ಕಾಗಲಿಲ್ಲ ಅಂದ್ರೂ ನಾನು ಚಿಕ್ಕದೊಂದು ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರನ ನೀವು ಹೇಳ್ಕೊಂಡ್ರೆ ಸಾಕು. ಅಂದರೆ ನಾವು ಮುಖ್ಯವಾಗಿ ನಾಳೆ ಕೃಷ್ಣನ ಮತ್ತು
ನೆನೆಬೇಕಾಗುತ್ತೆ ಅಥವಾ ವಾಸುದೇವನ ನಾವು ನೆನೆಬೇಕಾಗುತ್ತೆ. ಅದರಲ್ಲೂ ಮಹಾಲಕ್ಷ್ಮಿ ಸಮೇತ ನಾವು ನೆಂದಾಗ ಮಾತ್ರ ಖಂಡಿತವಾಗ್ಲೂ ನಮಗೆ ಆಶೀರ್ವಾದ ಸಿಗೋದಕ್ಕೆ ಕಾರಣ ಮಾಡಿಕೊಡುತ್ತೆ. ನಾವು ಏನೂ ಹೇಳೋಕ್ಕಾಗಲಿಲ್ಲ ಅಂದರೂ ನೋಡಿ, ನೀವು ಹೇಳ್ಬೇಕಾಗಿರೋ ಮಂತ್ರ ಬಂದು ನೋಡಿ, ಇದನ್ನು ಹೇಳ್ಕೊಂಡ್ರೆ ಸಾಕು. ಓಂ ನಮೋ ನಾರಾಯಣ ಶ್ರೀಮನ್ ನಾರಾಯಣ ನಾರಾಯಣ ಹರಿ ಹರಿ ಅಂತ ನೀವು ಹೇಳ್ಕೊಬೋದು. ಆಮೇಲೆ ನೀವು ಇನ್ನೂ ಒಂದು ಮಂತ್ರನ ಹೇಳ್ಕೊಬೋದು. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತಲೂ ನೀವು ಹೇಳ್ಕೊಬೋದು. ಆಮೇಲೆ ನೀವು ಇನ್ನೂ ಒಂದು ಮಂತ್ರನ ಹೇಳ್ಕೊಬೋದು. ಓಂ ಓಂ ವಿಷ್ಣುವೇ ನಮಃ ಅಂತ ಹೇಳ್ಕೊಬೋದು. ಇಲ್ಲ ಅಂದರೆ ನೋಡಿ, ಇದನ್ನು ಸಹ ನೀವು ಹೇಳ್ಕೊಬೋದು. ಏನಂದರೆ ನೋಡಿ, ಓಂ ವಿಷ್ಣುವೇ ನಮಃ ಅಂತ ಕೂಡ ನೀವು ಹೇಳ್ಕೊಬೋದು. ನೋಡಿ, ಇನ್ನೂ ಒಂದು ಮಂತ್ರ ಹೇಳ್ತೀನಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವಾಯ ಅಂತ ನೀವು ಹೇಳ್ಕೊಬೋದು. ನೋಡಿ, ಎಷ್ಟು ಮಂತ್ರಗಳಿದೆ. ನೀವು ಎಷ್ಟು ನಾಳೆ ದಿನ ನೀವು ವಿಷ್ಣು ಮತ್ತು ಮಹಾಲಕ್ಷ್ಮಿನ ನೀವು ಆರಾಧನೆ ಮಾಡ್ತಿರೋ, ಮಹಾಲಕ್ಷ್ಮಿ ಸಮೇತ ನೀವು ನಾರಾಯಣನ ನೀವು ಪ್ರಾರ್ಥನೆ ಮಾಡ್ತಿರೋ, ಅದು ನಿಮ್ಗಾಗಲಿಲ್ಲ ಅಂದರೆ ಓಂ ನಮೋ ಲಕ್ಷ್ಮೀ ನಾರಾಯಣ ಸ್ವಾಮಿ ನಮಃ ಅಂತ ನೀವು ಹೇಳ್ಕೊಂಡಾಗ ಲಕ್ಷ್ಮೀ ಸಮೇತ ನಿಮಗೆ ಇಬ್ಬರ ಅನುಗ್ರಹ ಕೂಡ ಆಗುತ್ತೆ. ಅದರಲ್ಲೂ ನೀವು ನಾಳೆ ದಿನ ವಿಷ್ಣು ಸಹಸ್ರನಾಮ ಇದ್ದರೆ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಸಾಧ್ಯ ಆದರೆ ಕೃಷ್ಣ ಅಷ್ಟೋತ್ತರ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಷ್ಟೋತ್ತರನ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಆಮೇಲೆ ಗೌರಿ ಅಷ್ಟೋತ್ತರನ ನೀವು ನಾಳೆ ಓದೋದ್ರಿಂದ ಅಥವಾ ನೀವು ಹೇಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ಸಾಧ್ಯವಾದರೆ ನಾಳೆ ನೀವು ಬ್ರಾಹ್ಮಣರಿಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಏನಾದ್ರೂ ದಿನಸಿ ತರಕಾರಿಗಳು, ಹಾಲು, ಹಣ್ಣನ್ನು ದಾನವಾಗಿ ಕೊಡಿ. ಯಾವುದೇ ಕಾರಣಕ್ಕೂ ನೀವು ನಾಳೆ ಬೇಯಿಸಿದಂತಹ ಅನ್ನ ಮತ್ತು ನಾನು ಈ ಥರದ ಊಟನ ಖಂಡಿತವಾಗ್ಲೂ ಮಾಡಕ್ಕೆ ಹೋಗ್ಬೇಡಿ. ಎಲ್ಲರ ಮನೇಲೂ ಏಕಾದಶಿ ಆಚರಿಸ್ತಾರೆ ಅನ್ನೋದು ನನಗೆ ನಂಬಿಕೆ ಇರಲ್ಲ. ಆದರೆ ನೀವು ಏಕಾದಶಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಹಾಲಕ್ಷ್ಮಿ ಅನುಗ್ರಹ ಮನೆಗೆ ಖಂಡಿತವಾಗ್ಲೂ ಬೇಕೇ ಬೇಕು ಅಂತ ಆಸೆ ಪಡೋರು ಖಂಡಿತವಾಗ್ಲೂ ನಾಳೆ ನೀವು 9 ದೀಪಗಳನ್ನ ಮರೆಯದೆ ನೀವು ಲಕ್ಷ್ಮಿ ಮುಂದೆ ಹಚ್ಚಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಮಣ್ಣಿನ ದೀಪ ಇದ್ರೆ ಮಣ್ಣಿನ ದೀಪ ಹಚ್ಚಿಸಿ, ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ ದೀಪಗಳಿರುತ್ತೋ ಆ ದೀಪಗಳನ್ನ 9 ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಸಂಪತ್ತು, ಅಭಿವೃದ್ಧಿ ಎಲ್ಲ ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ಸಾಧ್ಯವಾದಷ್ಟು ನೀವು ನಾಳೆ ದಿನ ನೀವು ಯಾವುದೇ ರೀತಿ ನೋಡಿ ಊಟನ ನೀವು ಮಾಡ್ತೀನಿ ಉಪವಾಸ ಇರೋ ಅಂಥವ್ರು ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂತಹ ಊಟನ ಮಾತ್ರ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ನಾನ್ ವೆಜ್ ಎಲ್ಲ ತಿಂದು ನೀವು ಮಾಡಿದ್ದೆ ಆದರೆ ಅದು ನಿಮಗೆ ಖಂಡಿತವಾಗ್ಲೂ ಪ್ರತಿಫಲ ಸಿಗೋದಿಲ್ಲ. ಆಮೇಲೆ ಸಾಧ್ಯವಾದಷ್ಟು ನೀವು ನಾಳೆ ದಿನ ಯಾರು ಉಪವಾಸ ಮಾಡ್ತೀರಾ ಅವರು ಬೇರೆಯವರ ಎಂಜಿಲನ್ನ ನೀವು ತಿನ್ನೋದಾಗಲಿ ಅಥವಾ ಬೇರೆಯವ್ರ ತಟ್ಟೆಯಲ್ಲಿ ಊಟ ಮಾಡೋದಾಗಲಿ ಆ ಥರದನ್ನೆಲ್ಲ ಖಂಡಿತವಾಗ್ಲೂ ಮಾಡಬೇಡಿ. ಯಾಕಂದರೆ ನೋಡಿ, ಅದರಲ್ಲೂ ನಮ್ಮ ಗುರುರಾಯರನ್ನ ನಾವು ಅದರಲ್ಲೂ ಏಕಾದಶಿ ದಿನ ನಾವು ಎಷ್ಟು ಸ್ಮರಣೆ ಮಾಡ್ತೀವೋ, ನೀವು ಗುರುರಾಯರ ಮೇಲೆ ಖಂಡಿತವಾಗ್ಲೂ ನಿಮಗೆ ಪ್ರೀತಿ ಇದೆ, ನಮಗೆ ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗಬೇಕು, ನಾವು ಕೇಳಿದ್ದೆಲ್ಲ ರಾಯರು ನಮಗೆ ಕೊಡಬೇಕು ಅಂತ ಅಂದರೆ ಅದರಲ್ಲೂ ಏಕಾದಶಿ ವ್ರತನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ತುಂಬಾ ಖುಷಿ ಪಡ್ತಾರೆ ರಾಯರು. ನೀವು ಕೇಳಿದ್ದನ್ನ ಕೊಡ್ತಾರೆ. ಅದರಲ್ಲೂ ನಿಮಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ರಾಯರಿಗೆ ನೀವು ನಾಳೆ ದಿನ ಏನು ಅಭಿಷೇಕ ಮಾಡಬೇಕಾಗಿಲ್ಲ, ಪೂಜೆ ಮಾಡಬೇಕಾಗಿಲ್ಲ, ಪುನಸ್ಕಾರ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ನೀವು ನಾಳೆ ಏಕಾದಶಿ ದಿನ ರಾಯರನ್ನು ನೀವು ಪ್ರಾರ್ಥನೆ ಮಾಡಬೇಕು ಅನ್ನುವಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಒಂದು 108 ಸರಿ ನೀವು ರಾಯರ ಮುಂದೆ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನೀವು ರಾಯರ ಮುಂದೆ ನಾಳೆ ದಿನ ಗಾಯತ್ರಿ ಮಂತ್ರನ 108 ಸರಿ ನೀವು ಜಪಿಸೋದ್ರಿಂದ ಖಂಡಿತವಾಗ್ಲೂ ರಾಯರಿಗೆ ತುಂಬಾ ಖುಷಿಯಾಗುತ್ತೆ. ನೋಡಿ, ಆ ಮಂತ್ರ ಈ ರೀತಿ ಇದೆ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಈ
ಮಂತ್ರನ ನೀವು 108 ಸರಿ ನಾಳೆ ದಿನ ರಾಯರ ಮುಂದೆ ಜಪಿಸಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಯಾವೊಂದು ವಿಷಯಕ್ಕೆ ನೀವು ಕೇಳಿಕೊಂಡು ನೀವು ಏಕಾದಶಿ ವ್ರತನ ಮಾಡಿರ್ತೀರೋ ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ 9 ಮಣ್ಣಿನ ದೀಪಗಳಿಂದ ನೀವು ಆರಾಧನೆ ಮಾಡಿದ್ದೆ ಆದರೆ ನಿಮಗೆ ನಾಳೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ಸಿಗುತ್ತೆ, ವಿಷ್ಣುವಿನ ಅನುಗ್ರಹ ಸಿಗುತ್ತೆ, ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ, ಶಿವನ ಅನುಗ್ರಹ ಸಿಗುತ್ತೆ ಮತ್ತು ಗೌರಿ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೋಸ್ಕರ ನೀವು ಸಾಧ್ಯವಾದರೆ ನಾಳೆ ಇದನ್ನು ಮಾಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಸುತ್ತಮುತ್ತ ಎಲ್ಲಾದರೂ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ನಾಳೆ ದಿನ ಒಂದಾದರೂ ಸೇವನೆ ಮಾಡಿ 9 ನಮಸ್ಕಾರನ ಮರೆಯದಲ್ಲೇ ಹಾಕಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಏನು ಮಾಡ್ತೀರಾ ಅಂತ ಅಂದರೆ ನೋಡಿ, ನಾಳೆ ನಿಮ್ಮ ಮನೆಯಲ್ಲಿ ಯಾವ ಮಕ್ಕಳಿಗೆ ಕೋಪ ಇದೆ, ಜಗಳ ಆಡ್ತಾ ಇರ್ತಾರೆ, ವಿದ್ಯೆಯಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ, ಅಥವಾ ನಮ್ಮ ಮನೆಯಲ್ಲಿ ಜಾಸ್ತಿ ಕೋಪ ಅನ್ನೋದು ಇದ್ದಾರೆ, ತುಂಬ ಕೋಪಿಸ್ತಿದ್ದಾರೆ ಅಂತ ಅನ್ನೋರು ಖಂಡಿತವಾಗ್ಲೂ ನಾಳೆ ನೀವು ಏನು ಮಾಡಬೇಕು ಅಂತ ಅಂದರೆ ಮುಖ್ಯವಾಗಿ ಪರಶುರಾಮ ದೇವರನ್ನ ನೀವು ನೆನಪಿಸ್ಕೊಬೇಕಾಗುತ್ತೆ. ಯಾರಿಗೆ ಜಾಸ್ತಿ ಕೋಪ ಇರುತ್ತೋ ಅಂಥವರು ನಾಳೆ ದಿನ ನಾವು ಪರಶುರಾಮ ಅವ್ರನ್ನ ನೆನಪಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಯಾವುದೇ ರೀತಿ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಅದರಲ್ಲೂ ವಿಶೇಷವಾದ ಅಮಲಕ್ಕಿ ಏಕಾದಶಿ ದಿನ ನಾವು ಈ ರೀತಿ ನಾವು ದೀಪಗಳನ್ನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸಾಧ್ಯ ಆದರೆ ನೀವು ಬೆಟ್ಟದ ನೆಲ್ಲಿಕಾಯಿ ಗಿಡದ ಹತ್ರ ಹೋಗುವಾಗ ನೀವು ಒಂದು ಸ್ವಲ್ಪ ನೀರನ್ನು ತಗೊಂಡೋಗಿ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ನೀವು ಹಾಕೋದ್ರಿಂದ ಮತ್ತು ಸ್ವಲ್ಪ ಸಕ್ಕರೆನ ಆ ಮರದ ಬುಡಕ್ಕೆ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಏನು ಅಂದ್ಕೊಂಡಿರ್ತೀರೋ ಅದು ಖಂಡಿತವಾಗ್ಲೂ ಅದೃಷ್ಟ ಮತ್ತು ಆರೋಗ್ಯದ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ಅದರಲ್ಲೂ ನೀವು ಆ ದಿನ ನೀವು ಮುಖ್ಯವಾಗಿ ನೀವು ಸಂಜೆ ಹೊತ್ತು ಏನಾದ್ರೂ ದೀಪ ಹಚ್ಚುತ್ತೀನಿ ಅಂತ ಅಂದರೆ ಅದರಲ್ಲೂ ನೀವು ಏನು ಮಾಡಬೇಕು ಅಂದರೆ ಈ ಅಶ್ವತ್ಥ ಮರದ ಕೆಳಗಡೆ ನೀವು ನಾಳೆ ಸಂಜೆ ಟೈಮಲ್ಲಿ ನೀವು ದೀಪ ಹಚ್ಚಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಎಷ್ಟು ದಿನದಿಂದ ಉಳಿದೋಗಿದೆಯೋ ಆ ಇಷ್ಟಾರ್ಥಗಳೆಲ್ಲ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನಾಳೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಉಪವಾಸನ ಶ್ರದ್ಧೆಯಿಂದ ಮಾಡಿ. ಯಾಕಂದರೆ ನೋಡಿ, ಏಕಾದಶಿ ವ್ರತ ಅಂತಂದರೆ ಮನಸ್ಸು ಮತ್ತು ದೇಹನ ಅರ್ಪಣೆ ಮಾಡಿ ಮಾಡೋದೇ ಏಕಾದಶಿ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ನಾನು ನಿಮಗೆ ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ತಿದ್ದೀನಿ. ಆಮೇಲೆ ಏಕಾದಶಿ ಅಂತ ಅಂದರೆ ಎಲ್ಲರ ಮನೇಲೂ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಅವ್ರದ್ದೇ ಆದ ಮನೇಲಿ ಅವ್ರದ್ದೇ ಆದ ರೀತಿಗಳಲ್ಲಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಏಕಾದಶಿ ವ್ರತ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿ ನೀವು ದೀಪನ ಖಂಡಿತವಾಗ್ಲೂ ಹಚ್ಚಿ. ಯಾಕಂದರೆ ನೋಡಿ, ಆ ಕತೆ ಯಾಕೆ ಅಮಲಕ್ಕಿ ಏಕಾದಶಿನ ನಾವು ಆಚರಣೆ ಮಾಡಬೇಕು ಅಂದರೆ ನೋಡಿ, ಆ ಕತೆ ಭಾಗ ನಿಮಗೆ ಒಂದು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪುರಾಣದ ಪ್ರಕಾರ ಚಿತ್ರಸೇನ ಎಂಬ ರಾಜನಿದ್ದ. ಚಿತ್ರಸೇನನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಅವನು ಅಮಲಕ್ಕಿ ಏಕಾದಶಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸಿದನು ಮತ್ತು ದೇವತೆಗಳಿಂದ ಆಶೀರ್ವಾದವನ್ನು ಪಡೆದನು. ಒಮ್ಮೆ ರಾಜನು ತನ್ನ ಸೈನಿಕರೊಂದಿಗೆ ಬೇಟೆಯಾಡಲು ಹೋದನು. ಅಲ್ಲಿ ಅವನು ತನ್ನ ಸೈನಿಕರೊಂದಿಗೆ ಬುಡಕಟ್ಟು ಪುರುಷರ ಸೆರೆಗೆ ಸಿಕ್ಕಿಬಿದ್ದನು. ಅಲ್ಲಿ ಆದಿವಾಸಿಗಳ ಆಚರಣೆಯಂತೆ ರಾಜನು ಬುಡಕಟ್ಟು ಜನರ ದೇವರನ್ನು ಮೆಚ್ಚಿಸಲು ತನ್ನ ಪ್ರಾಣತ್ಯಾಗ ಮಾಡಲು ಸಿದ್ಧನಾದನು. ಅವನನ್ನು ಕರೆದೊಯ್ಯುವಾಗ ರಾಜನು ಪ್ರಜ್ಞಾಹೀನನಾಗಿ ಬಿದ್ದನು ಮತ್ತು ಅವನ ದೇಹದಿಂದ ಬೆಳಕಿನ ಕಿರಣವು ಕಾಣಿಸಿಕೊಂಡಿತು ಮತ್ತು ಬೆಳಕು ಮತ್ತು ಎಲ್ಲ ಬುಡಕಟ್ಟು ಪುರುಷರನ್ನು ಕೊಂದಿತು. ನಂತರ ರಾಜನು ಜಾಗೃತನಾದನು ಮತ್ತು ಅಮಲಕ್ಕಿ ಏಕಾದಶಿಯ ಉಪವಾಸವನ್ನು ಆಚರಿಸಿರುವ ಪುಣ್ಯದ ಫಲವಾಗಿ ಭಗವಾನ್ ವಿಷ್ಣುವು ನಿನ್ನನ್ನು ರಕ್ಷಿಸಿದನು ಎಂದು ಅಗೋಚರ ಧ್ವನಿಯೆಂದು ಕೇಳಿತು. ನೋಡಿದ್ರ, ನಮಗೆ ಇದು ಕಥೆಯಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಏನಾದ್ರೂ ಏಕಾದಶಿ ವ್ರತಗಳನ್ನ ನಾವು ಶ್ರದ್ಧಾ ಭಕ್ತಿಗಳಿಂದ ಮಾಡಿದ್ದೆ ಆದರೆ ನಾವು ಮಾಡಿದಂಥ ಪೂಜೆ ಪುನಸ್ಕಾರ ಅದು ಯಾವುದೇ ಆಗಿರ್ಬೋದು, ಆ ಕ್ಷಣ ನಮಗೆ ಪ್ರತಿಫಲ ಕೊಡಲಿಲ್ಲ ಅಂದ್ರೂ ಮುಂದೆ ಒಂದು ದಿನ ನಾವು ಕಷ್ಟಕ್ಕೆ ಸಿಲುಕಿದಾಗ, ನಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ಬಂದಾಗ, ಅಥವಾ ಮೃತ್ಯು ಕಂಟಕಗಳು ಬಂದಾಗ, ಆಯಸ್ಸಲ್ಲಿ ತೊಂದರೆ ಆದಾಗ, ಅಥವಾ
ನಮ್ಮ ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ನಾವು ಸೋತೋಗಿದ್ದೀವಿ ಅಂತ ನಿಂತಾಗ ನಮಗೆ ಸಹಾಯ ಮಾಡೋದಕ್ಕೆ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು, ದಾನ ಧರ್ಮಗಳು, ವ್ರತಗಳು ನಮಗೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಕರ್ತವ್ಯನ ನಾವು ಪ್ರತಿದಿನ ಮಾಡ್ತಾ ಹೋಗಬೇಕು. ಪ್ರತಿಫಲಕ್ಕೆ ಯಾವತ್ತೂ ಅಪೇಕ್ಷೆ ಮಾಡ್ದೇ ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋದಾಗ ಯಾವತ್ತೋ ಒಂದು ದಿನ ನಮಗೆ ನಾವು ಮಾಡಿದಂಥ ಪುಣ್ಯ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.